ಈಗ ಏನಂದ್ರೆ ಬೆಳಗ್ಗೆ 10 ಗಂಟೆ ಒಳಗಡೆ ಏನಾದ್ರು ಕೆಲಸಗಳೆಲ್ಲ ಮುಗಿಸ್ಬೋದು ರೈತರಾದವರು. ಪ್ಲಸ್ ಶಾಪಿಂಗ್ ಏನಾದ್ರು ಮಾಡ್ಬೇಕಂತಂದ್ರೆ 10 ಗಂಟೆ ಒಳಗಡೆನೆ ಅದ್ರ ಮೇಲೆ ತುಂಬಾ ಬಿಸಿ ಆಗ್ತಾ ಹೋಗ್ತಾ ಇದೆ. ಈಗ ಪ್ರೆಸೆಂಟ್ಗೆ ಏನಂದ್ರೆ ಜನಸಾಮಾನ್ಯರು ಸ್ವಲ್ಪ ಬಿಸಿ ತೊಂದರೆ ಅನುಭವಿಸ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ಆಲ್ ಬೆಳಗಿನ ಕೆಲಸಗಳೇ ಬೆಟರು, ಮಧ್ಯಾಹ್ನ ಹೊರಗಡೆ ಹೋಗಕ್ಕಾಗ್ತಿಲ್ಲ. ಈಗ 4 ಗಂಟೆ ಹೊತ್ತಾದ್ರೂ ತುಂಬಾ ಬಿಸಿಲಿದೆ, ಬಿಸಿನೂ ಇದೆ. ಪ್ಲಸ್ ಟೆಂಪ್ರೇಚರ್ ಇವಾಗ ನೋಡಿದಾಗ 34ರಿಂದ 36 ಇದೆ. ವಿಪರೀತ ಬಿಸಿ ಅಂತೂ ಅನುಭವಿಸ್ತಾ ಇದೀವಿ. ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಹೆಂಗಿದೆ? ಜಾಸ್ತಿ ಡಿಫ್ರೆನ್ಸ್ ಇದೆ. ಹೋದ ವರ್ಷಕ್ಕೆ ಈ ವರ್ಷ ಇನ್ನೂ ಬಿಸಿ ಜಾಸ್ತಿ ಇದೆ. ಮುಂದೆ ಇನ್ನೂ ಬಿಸಿ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತೂ ಹೇಳ್ತಿದ್ದಾರೆ. ನೋಡ್ಬೇಕು ಮುಂದೆ ಏನಾಗುತ್ತೆ. ತಡ್ಕೊಳಕ್ ಆಗ್ತಾ ಇದೆಯಾ? ಹಿಂಗೆ ಆಗ್ತಾ ಇಲ್ಲ, ವಿಪರೀತ ಬಿಸಿ ಇದೆ, ತುಂಬಾ ಬಿಸಿ. ಮನೆಗಳಲ್ಲೂ ಇರಕ್ಕಾಗ್ತಿಲ್ಲ. ಫ್ಯಾನ್ ಓಡ್ತಾ ಇದ್ರೆ ಅಂತೂ ಇನ್ನೂ ಬಿಸಿ ಜಾಸ್ತಿ ಇದೆ. ಆಲ್ಮೋಸ್ಟ್ ಒಟ್ನಲ್ಲಿ ಜನರಿಗೆ ಕಷ್ಟ ಆಗ್ತಾ ಇದೆ. ಜನರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಕಷ್ಟ ಅಂದ್ರೆ ತುಂಬಾ ಕಷ್ಟ ಆಗ್ತದೆ. ಇನ್ನು ಮುಂದೆ ತುಂಬಾ ಕಷ್ಟ ಆಗ್ತಾನೆ ಹೋಗುತ್ತೆ. ಈಗ ಆಲ್ಮೋಸ್ಟ್ ಆಲ್ ಈ ತರ ಬಿಸಿ ಸ್ವಲ್ಪ ಧಗೆನ ಅಲ್ಲ, ಏನೇ ಕಾರ್ಯಕಲಾಪ ಇದ್ರು ಕೂಡ ಬೆಳಗ್ಗೆ ಸಂಜೆ ಮಾಡ್ಬೋದು. ಸಂಜೆನೂ ಬಿಸಿ ಜಾಸ್ತಿನೇ, ಬೆಳಗ್ಗೆ ಮಾಡ್ಬೋದು. ಆಲ್ಮೋಸ್ಟ್ ಆಲ್ ಸಂಜೆ ಹೋಗ್ತಾ ಸ್ವಲ್ಪ ಬಿಸಿ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ. ಅದೇ ಒಟ್ನಲ್ಲಿ ಕಳೆದ ವರ್ಷ ಹೋಲಿಕೆ ಮಾಡಿದ್ರೆ ಈ ವರ್ಷ ಸ್ವಲ್ಪ ಜಾಸ್ತಿನೇ ಇದೆ. ನಿಮ್ಮ ಹೆಸರು ಸರ್? ಶ್ರೀನಾಥ್, ಚಿಕ್ಕನಲ್ಲೂರಲ್ಲಿ ಶ್ರೀನಾಥ್.